Babylon 5. ಮುಂಬೈ ನೆಲದಲ್ಲಿ ನಿಂತುಕೊಂಡು ಒಂದು ಕಡೆ ನರೇಂದ್ರ ಮೋದಿ ಅವರು ಕಳೆದ 4 ವರ್ಷಗಳಲ್ಲಿ ನಾವು 8 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳಿ ಮಾತನಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆರಳಿ ಕೆಂಡವಾಗಿದ್ದಾರೆ. ಇದೇ ತರಹ ಸುಳ್ಳುಗಳನ್ನು ಇನ್ನೂ ಎಷ್ಟು ದಿನ ಹೇಳಬೇಕು ಅಂತ ಇದ್ದೀರಿ ನೀವು, ಯಾಕೆ ಸುಳ್ಳು ಹೇಳ್ತೀರಿ ನೀವು ಅಂತ. 4 ವರ್ಷಗಳಲ್ಲಿ 8 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? RBI ಪ್ರಕಟಿಸಿರುವಂಥ ವರದಿಯಲ್ಲಿ 8 ಕೋಟಿ ಉದ್ಯೋಗ ಸೃಷ್ಟಿ ಬಗ್ಗೆ ಉಲ್ಲೇಖ ಆಗುತ್ತೆ. ಇದು ಸುಳ್ಳು ಅಂಥೇಳಿ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಯಾರ್ಯಾರು ಈ ಉದ್ಯೋಗ ಅಥವಾ ನಿರುದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪರೀತ ಸುಳ್ಳು ಹೇಳ್ತಾ ಇದ್ದಾರೋ ಅಂತಹವರ ಬಾಯಿ ಮುಚ್ಚಿಸುವಂಥ ವರದಿ ಇದು ಅಂತ ಕೂಡ ನರೇಂದ್ರ ಮೋದಿ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. ವಿಪಕ್ಷಗಳ ವಿರುದ್ಧವಾಗಿ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಮೋದಿ 8 ಕೋಟಿ ಉದ್ಯೋಗ ಸೃಷ್ಟಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಿರುಗೇಟು ಕೊಡ್ತಾ ಇದ್ದಾರೆ. ಇನ್ನೂ ಎಷ್ಟು ದಿನಗಳ ಕಾಲ ಅಂತ ಈ ಥರ ಸುಳ್ಳು ಹೇಳ್ಕೊಂಡು ಓಡಾಡ್ತೀರಿ ನೀವು ಅಂತ ಟ್ವಿಟರ್ನಲ್ಲಿ ಅಥವಾ ಎಕ್ಸ್ ಖಾತೆಯಲ್ಲಿ ಟಾಂಟ್ ಕೊಟ್ಟಿದ್ದಾರೆ ಅವರು. ಈ ಥರ ಸುಳ್ಳುಗಳು ನೀವು ಹೇಳಬೇಡಿ ಅಂಥೇಳಿ ಅವರ ಮಾತಿನ ತಾತ್ಪರ್ಯ. ಒಂದು ಕಡೆ ನರೇಂದ್ರ ಮೋದಿ ಅವರು ಅವ್ರ ಬಗ್ಗೆ ಅವ್ರು ಹೇಳ್ತಾರೆ, ನರೇಂದ್ರ ಮೋದಿ ಜಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳೋದು, ನರೇಂದ್ರ ಮೋದಿ ಜಿ, ನಿನ್ನೆ ನೀವು ಮುಂಬೈನಲ್ಲಿ ಉದ್ಯೋಗ ಕೊಡುವುದಕ್ಕಾಗಿ ಸುಳ್ಳಿನ ದೊಡ್ಡ ಜಾಲವನ್ನೇ ಬೀಸಿಬಿಟ್ಟಿದ್ದೀರಾ ನೀವು. ಉದ್ಯೋಗ ಕೊಡೋ ವಿಚಾರ ಅಂತ ಬಂದಾಗ, ಅಯ್ಯೋ ಆಲ್ರೆಡಿ 4 ವರ್ಷಗಳಲ್ಲೇ 8 ಕೋಟಿ ಉದ್ಯೋಗ ಸೃಷ್ಟಿಯಾಗಿಬಿಟ್ಟಿದೆ ಅಂತ ನೀವು ಹೇಳಿದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ? NRA ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯನ್ನು ಘೋಷಣೆ ಮಾಡುವಾಗ ನೀವು ಹೇಳಿದ್ದನ್ನು ನಾನು ನಿಮಗೆ ಮತ್ತೊಮ್ಮೆ ನೆನಪಿಸುವುದಕ್ಕೆ ಬಯಸ್ತಾ ಇದ್ದೀನಿ. ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ, ರಾಷ್ಟ್ರೀಯ ನೇಮಕಾತಿ ಏಜೆನ್ಸಿನ ತಾವು ಶುರು ಮಾಡಬೇಕಾದಾಗ ನೀವೇನೇನು ಮಾತು ಹೇಳಿದ್ರಿ ಅಂಥೇಳಿ ನಿಮಗೆ ಮತ್ತೊಮ್ಮೆ ನೆನಪಿಸುವುದಕ್ಕೆ ನಾನು ಬಯಸ್ತೀನಿ ಅಂಥೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ. ಆಗಸ್ಟ್ 2020 ಟೈಮ್ನಲ್ಲಿ ನೀವು ಈ ಥರ ಹೇಳಿದ್ರಿ. ಏನಂದರೆ, ಈಗ ಈ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಕೋಟಿಗಟ್ಟಲೆ ಯುವಕರಿಗೆ ವರದಾನ ಆಗಿಬಿಡುತ್ತೆ. ಸಾಮಾನ್ಯ ಅರ್ಹತಾ ಪರೀಕ್ಷೆಯ ಮೂಲಕ ಇದು ಬಹು ಪರೀಕ್ಷೆಗಳನ್ನು ತೆಗೆದುಹಾಕಿಬಿಡುತ್ತೆ. ಒಂದು ಕಾಮನ್ ಆಗಿ ಒಂದು ಅರ್ಹತಾ ಪರೀಕ್ಷೆ ಅಂತ ಇಟ್ಟಾಗ ಒಂದೇ ಒಂದು ಹುದ್ದೆಗೆ ಅನೇಕ ರೀತಿಯ ಎಕ್ಸಾಮ್ಗಳನ್ನು ಬರೆಯೋದನ್ನು ತಪ್ಪಿಸ್ಬಿಡುತ್ತೆ ಈ ಒಂದು ಪದ್ಧತಿ ಅಂತ ನೀವು ಅವತ್ತು ಹೇಳಿದ್ರಿ. ಜೊತೆಗೆ ಅಮೂಲ್ಯ ಸಮಯ ಮತ್ತು ಸಂಪನ್ಮೂಲವನ್ನು ಕೂಡ ಇದು ಉಳಿಸುತ್ತೆ. ಆಗಸ್ಟ್ 2020ರಲ್ಲಿ ಶ್ರೀಯುತ ನರೇಂದ್ರ ಮೋದಿ ಅವರೇ ನೀವೇ ಹೇಳಿದ್ದಂಥ ಮಾತು, ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯನ್ನು ಶುರು ಮಾಡುವಂಥ ಸಂದರ್ಭದಲ್ಲಿ ಇದು ಪಾರದರ್ಶಕತೆಗೆ ದೊಡ್ಡ ಉತ್ತೇಜನ ಕೊಟ್ಬಿಡುತ್ತೆ. ಎಲ್ಲ ಕಡೆ ಉದ್ಯೋಗ ನೇಮಕಾತಿ ವಿಚಾರ ಇರುತ್ತಲ್ಲ, ತುಂಬ ಟ್ರಾನ್ಸ್ಪರೆಂಟ್ ಆಗುತ್ತೆ. ಎಲ್ಲೂ ಕೂಡ ಕದ್ದು ಮುಚ್ಚಿಯನ್ನು ನಡೆಯೋಕ್ಕೆ ಸಾಧ್ಯ ಇಲ್ಲ, ಹಣಕಾಸಿನ ವ್ಯವಹಾರ ನಡೆಯೋಕ್ಕೆ ಸಾಧ್ಯ ಇಲ್ಲ ಉದ್ಯೋಗದಲ್ಲಿ ಅಂತ ಅವತ್ತು ಹೇಳಿದ್ರಿ ನೀವು. ನಾನು 3 ಪ್ರಶ್ನೆ ಕೇಳ್ತೀನಿ ನರೇಂದ್ರ ಮೋದಿ ಅವರೇ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳ್ತಾರೆ. ಇಲ್ಲಿ ಕಳೆದ 4 ವರ್ಷಗಳಲ್ಲಿ NRA ಒಂದೇ ಒಂದು ಎಕ್ಸಾಮ್ ನಡೆಸಿಲ್ವಲ್ಲ ಯಾಕೆ ಸ್ವಾಮಿ? ಕಳೆದ 4 ವರ್ಷಗಳಲ್ಲಿ ಇದೇ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಒಂದೇ ಒಂದು ಎಕ್ಸಾಮ್ ನಡೆಸದೇ ಇರುವುದಕ್ಕಿರ್ತಕ್ಕಂಥ ಕಾರಣ ಏನು ಹೇಳ್ತೀರಾ? ಇದಕ್ಕೆ ತಾವು ಒಂದೇ ಒಂದು ಎಕ್ಸಾಮೇ ಆಗಿಲ್ಲ 4 ವರ್ಷಗಳಲ್ಲಿ, ಏನು ಕಾರಣ ಅಂತ ಹೇಳಿ. NRAಗೆ ಒಂದು ಕಡೆ 1517.57 ಕೋಟಿ ಹಣ ಕೊಟ್ಟಿದ್ದರು. ಅವ್ರಿಗೆ ಕೊಟ್ಟಿರೋದು ಹೆಚ್ಚು ಕಡಿಮೆ ಒಂದು 1500 ಕೋಟಿ ಕೊಟ್ಟಿದ್ದಾರೆ ಅವ್ರಿಗೆ ಹಣ, ಆಯ್ತಲ್ವಾ? 1500 ಕೋಟಿ ಹಣ ಕೊಟ್ಟ ಮೇಲೆ ಏನು ಮಾಡಬೇಕಾಗಿತ್ತು ಅವರು? 4 ವರ್ಷಗಳಲ್ಲಿ ಇದುವರೆಗೂ ಅವ್ರು ಖರ್ಚು ಮಾಡಿರೋದು ಬರೀ 58 ಕೋಟಿ ಸ್ವಾಮಿ. ಒಂದು ಎಕ್ಸಾಮೇ ಮಾಡಿಲ್ಲ ಅವರು, ಖರ್ಚು ಮಾಡಿರೋದು ಬರೀ 58 ಕೋಟಿ ರೂಪಾಯಿಗಳು. ಯಾಕೆ? ವೈ? ಇದಾ ಉದ್ಯೋಗ ಸೃಷ್ಟಿಯ ಲಕ್ಷಣಗಳ ಇದು? NRA ಪರ್ಪಸ್ ಏನು ಸ್ವಾಮಿ? ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ನೇಮಕಾತಿ ಏಜೆನ್ಸಿ, ಅದು ಪರೀಕ್ಷೆಗಳು ಮಾಡ್ತಿರಬೇಕು, ನೇಮಕಾತಿ ನಡೆಸ್ತಾ ಇರಬೇಕು, ಇದಲ್ವೇ ಅವರ ಕೆಲಸ? ಅದನ್ನು ಮಾಡದೆ 1517 ಕೋಟಿ ಚಿಲ್ಲರೆ ಹಣವನ್ನು ಇಟ್ಕೊಂಡವರು ಒಂದು 58 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಕಾರ್ಯಕ್ಷಮತೆ ಬಗ್ಗೆ ಅನುಮಾನಗಳು ಹೇಳುವುದಿಲ್ಲವೇ? ಅನುಮಾನಗಳು ಹುಟ್ಟಬಾರ್ದಾ? ಪ್ರಶ್ನಿಸಬಾರ್ದಾ ಇದನ್ನು ಶ್ರೀಯುತ ನರೇಂದ್ರ ಮೋದಿ ಅವರೇ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳ್ತಾ ಇದ್ದಾರೆ. NRAಯನ್ನು ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿಗಾಗಿ ಒಂದು ಸಂಸ್ಥೆಗೆ ಅಂತ ರಚನೆ ಮಾಡಿದ್ದಾರೆ ಸ್ವಾಮಿ. ಅದನ್ನು ಸರ್ಕಾರಿ ಉದ್ಯೋಗಕ್ಕೆ ನೇಮಕಾತಿಗಳಿಗೆ ಒಂದು ಸಂಸ್ಥೆ ಅಂತಿದೆ, ಅದರ ಮೂಲಕ ಎಲ್ಲ ರಿಕ್ರೂಟ್ಮೆಂಟ್ ನಡೀಲಿ ಅಂತ ಮಾಡಿದ್ದಾರೆ. ನೆಟ್ಟಿಗೆ ಅವ್ರು ಕೆಲಸ ಮಾಡ್ತಾ ಇಲ್ಲ, ಯಾಕೆ ಹೇಳಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳ್ತಾ ಇದ್ದಾರೆ. SC, ST, OBC ಮತ್ತು EWS ಯುವಕರು ಮೀಸಲಾತಿಯ ಹಕ್ಕನ್ನು ಕಸಿದುಕೊಳ್ಳಲು NRAಯನ್ನು ಉದ್ದೇಶಪೂರ್ವಕವಾಗಿ ನೀವು ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದೀರಾ. SC, ST ಹುಡುಗರಿಗೆ ಕೆಲಸ ಇಲ್ಲದಂಗೆ ಮಾಡ್ಬೇಕು ನೀವು. ಅವ್ರ ಮೀಸಲಾತಿ ಹಕ್ಕನ್ನು ಕಸಿಬೇಕು, EWS ಅವ್ರದ್ದು ಆ ಒಂದು ಹಕ್ಕನ್ನು ಕಸಿಬೇಕು. ಅದಕ್ಕೋಸ್ಕರ ಇದೇ ನಿಮ್ಮ NRAಯನ್ನು ಕೆಲಸಕ್ಕೆ ಬಾರ್ದಂಗೆ ಮಾಡಿದ್ದೀರಾ, ನೀವು ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದೀರಾ ನೀವು ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ಒಂದು ಕಡೆ. ಜೊತೆಗೆ NTA ಸಜ್ಜಾಗಿದೆ. NTA ಇದು ಮೊನ್ನೆ ಬಂತಲ್ವಾ ರಿಕ್ರೂಟ್ಮೆಂಟು ಅದು ಇದು ಅಂತ. ಆದರೆ ಕೇಳಿದಾಗಲೆಲ್ಲ ಪರೀಕ್ಷೆ
ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ ಇದರಲ್ಲಿ, ಮತ್ತು ಇಲ್ಲಿ ಹಗರಣಗಳೇ ನಡೆದು ಹೋಗಿದೆ. NRA ಪರ್ಪಸ್ ಇಟ್ಕೊಂಡಿದ್ಮೇಲೆ ಅಲ್ಲೇನಾಗ್ತಾ ಇದ್ದು, SC ಹುಡುಗರಿಗೆ, ST ವಿದ್ಯಾರ್ಥಿಗಳಿಗೆ ಅಥವಾ EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ, ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅಲ್ಲಿ ನೇಮಕಾತಿ ಆಗಬೇಕಾಗಿತ್ತು. 1517 ಕೋಟಿ ಕೊಟ್ಟರು, ಒಂದು 58 ಕೋಟಿ 4 ವರ್ಷಗಳಿಂದ ಖರ್ಚು ಮಾಡಿಕೊಂಡು ಯಾವುದೇ ನೇಮಕಾತಿಯನ್ನೇ ಮಾಡಿಲ್ಲ, ಒಂದೇ ಒಂದು ಎಕ್ಸಾಮ್ ಕಾಲ್ ಮಾಡಿಲ್ಲ. ಇದಕ್ಕೆ ಪರ್ಯಾಯವಾಗಿ ನೀವೇನು ಮಾಡ್ತಾ ಇದ್ದೀರಿ, NTA ರಚನೆ ಮಾಡಿದ್ದೀರಿ. NTA ಕತೆ ಏನು ಅಂತ ಹೇಳಿದ್ರೆ, ಕರೆದ ಹುದ್ದೆಗಳಿಗೆ ನಡೆಯೋ ಎಕ್ಸಾಮಲ್ಲೆಲ್ಲ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮ, ಮಾಸ್ ಕಾಪಿ, ಇನ್ನೊಂದು ಮತ್ತೊಂದು ಆಗ್ತಾ ಇದೆಯಲ್ಲ, ಇದು ಹೇಗೆ ಹೇಳಬಲ್ಲಿರ ನರೇಂದ್ರ ಮೋದಿ ಅವರೇ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿಬಿಟ್ರೆ ನೀವು, ಯುವಕರ ಭವಿಷ್ಯವನ್ನೇ ಹಾಳು ಮಾಡುವಂಥ ಹೊಣೆಗಾರಿಕೆಯನ್ನು ಸದ್ಯಕ್ಕೆ BJP ಮತ್ತು RSS ಹೊತ್ತುಕೊಂಡಿವೆ ಅಂತ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ಅವರಿಗೆ ಕೇಳಿದ್ದಾರೆ. भारत में बहुत बड़ी संख्या में स्किल डेवलपमेंट और रोजगार ये हमारी जरूरत है. हमारी सरकार निरंतर इस दिशा में काम कर रही है. बीते 4-5 साल के दौरान कोरोना जैसे महासंकट के बावजूद भारत में रिकॉर्ड रोजगार बने हैं. हाल में RBI ने रोजगार पर एक विस्तृत रिपोर्ट जारी की है. इस रिपोर्ट के अनुसार बीते 3-4 सालों में देश में लगभग 8 करोड़ नए रोजगार मिले हैं. इन आंकड़ों ने रोजगार को लेकर झूठे नैरेटिव गढ़ने वालों की बोलती बंद कर दी है. ये झूठे नैरेटिव वाले निवेश के दुश्मन हैं, इंफ्रास्ट्रक्चर निर्माण के दुश्मन हैं, भारत के विकास के दुश्मन हैं. इनकी हर नीति युवाओं से विश्वासघात और रोजगार को रोकने वाली है. और अब इनकी पोल खुल रही है. भारत की समझदार जनता लॉन्ग डिस्टेंस एजुकेशन के द्वारा गरीब से गरीब बच्चे को, आदिवासी बच्चे को, दलित बच्चे को अच्छे से अच्छी शिक्षा देना संभव होगा. आज सरकारी नौकरी के लिए युवाओं को कई अलग अलग परीक्षाएं देनी होती हैं. नौकरी के लिए साल में ट्रैवलिंग करता है, अपने गांव से सैकड़ों किलोमीटर दूर एग्जाम देने जाता है, बार बार वो एंट्रेंस नौकरी के लिए परीक्षाएं देता रहता है. इस व्यवस्था को ಡೀಟೇಲ್ಸ್ ಕೊಡೋಕೆ ಈಗ ಸಂತೋಷ್ ರಾಥೋಡ್ ಇದ್ದಾರೆ ನ್ಯೂಸ್ ಡೆಸ್ಕಿಂದ. ಸಂತೋಷ್, ಒಂದು ಕಡೆ 4 ವರ್ಷಗಳಲ್ಲಿ 8 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳಿ RBI ಡೇಟಾ ಹೇಳ್ತಾ ಇದೆ ಎನ್ನುವುದನ್ನು ಉಲ್ಲೇಖ ಮಾಡಿಕೊಂಡು ನರೇಂದ್ರ ಮೋದಿ ಅವರು ಮುಂಬೈನಲ್ಲಿ ಭಾಷಣವನ್ನು ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆ ಏನು ಅಂತ ಹೇಳಿದ್ರೆ, NRA ಅಂತ ಶುರು ಮಾಡಿಕೊಂಡು 4 ವರ್ಷಗಳಲ್ಲಿ ನೀವು ರೆಕ್ರೂಟ್ ಮಾಡಬೇಕಾಗಿತ್ತು, ಆದರೆ ಒಂದೇ ಒಂದು ರೆಕ್ರೂಟ್ಮೆಂಟ್ಗೆ ನೀವು ಎಕ್ಸಾಮ್ ಕರೆದಿಲ್ಲ. ಅಲ್ಲಿ 1517 ಕೋಟಿ ಚಿಲ್ಲರೆ ಹಣವನ್ನು ಅಲ್ಲಿಟ್ಟು ಒಂದು 58 ಕೋಟಿ ಮಾತ್ರ ಅವ್ರು ಖರ್ಚು ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ರೆ ಎಕ್ಸಾಮ್ಗಳೇ ಆಗಿಲ್ಲ ಅಂತ ಪ್ಯಾರಲಲ್ಲಿ NTA ಶುರು ಮಾಡಿದ್ದೀರಾ ನೀವು. ಈ NTA ಇರೋದೇ ಅಕ್ರಮಗಳನ್ನು ಮಾಡೋಕ್ಕೆ, ಕ್ವೆಶ್ಚನ್ ಪೇಪರ್ ಲೀಕ್ ಮಾಡೋಕ್ಕೆ, ನೇಮಕಾತಿ ಪರೀಕ್ಷೆಗಳಲ್ಲಿ ಮೋಸ ಮಾಡೋಕ್ಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ, ಏನು ಉತ್ತರ ನರೇಂದ್ರ ಮೋದಿ ಅವ್ರದ್ದು ಇದಕ್ಕೆ ಅಂತ? ರಮಾಕಾಂತ್, ಪ್ರಮುಖವಾಗಿ ಉದ್ಯೋಗದ ವಿಷಯಕ್ಕೆ ಬಂದಾಗ ನಾವು ನೋಡಿದ್ದೇ ಆದರೆ ಯುವಕರ ಒಂದು ಭಾವನಾತ್ಮಕ ವಿಷಯ. ಯುವಕರು ನಿರಂತರವಾಗಿ ಎಜುಕೇಷನಲ್ಲಿ ಬ್ಯುಸಿಯಾಗಿ ಸರಿಸುಮಾರು 20-25 ವರ್ಷಗಳವರೆಗೆ ತಮ್ಮ ಎಜುಕೇಷನನ್ನು ಮುಗಿಸಿದ ಬಳಿಕ ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಅಂತ ಕೆಲಸ ಹುಡುಕಾಡೋದಕ್ಕೆ ಸಹಜವಾಗಿ ಎಲ್ಲರೂ ಕೂಡ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡಿರ್ತಾರೆ. ಯಾವ ಕೆಲಸ ಮಾಡಬೇಕು, ತಮ್ಮ ಭವಿಷ್ಯ ಯಾವ ರೀತಿಯಾಗಿರಬೇಕು, ಇದೆಲ್ಲವೂ ಕೂಡ ಮುಂಚೆನೇ ನಿರ್ಧಾರ ಮಾಡಿಕೊಂಡು ಕನಸನ್ನು ಕಟ್ಟಿ ಯುವಕರು ಕುಳಿತುಕೊಂಡಿರ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು 8 ಕೋಟಿ ಹುದ್ದೆಗಳನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ NRA ಅನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ.
ಹೇಳಿದ್ದಾರೆ. ರಾಷ್ಟ್ರೀಯ ನೇಮಕಾತಿ ಸಂಸ್ಥೆ ಅಂತ ಹೇಳಿ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಅದರ ಅಡಿಯಲ್ಲಿ ನಾವು ಪರೀಕ್ಷೆಯನ್ನು ನಡೆಸ್ತೀವಿ. ದೇಶದ ಮೂಲೆ ಮೂಲೆಯಲ್ಲಿ ಇರುವಂತಹ ಯುವಕರೇನಿದ್ದಾರೆ, ಕೆಲವೊಬ್ಬರು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಬರೀತಾರೆ, ಇನ್ನು ಕೆಲವರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಸಿಗಬೇಕು ಅಂತ ಪರೀಕ್ಷೆ ಬರೀತಾರೆ. ಎಲ್ರಿಗೂ ಕೂಡ ಆನ್ಲೈನ್ ಮೂಲಕವಾಗಿ ಪರೀಕ್ಷೆ ಬರೀಬೇಕು. ಅದೇ ಕಾರಣಕ್ಕಾಗಿ ನಾವು ಈ ಒಂದು ಯೋಜನೆಯನ್ನು ತರ್ತಾ ಇದ್ದೀವಿ ಅಂತ ಪ್ರಧಾನಿ ಮೋದಿ ಅವರು 2020ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ರು. ಆದ್ರೆ ಈಗ 8 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡಿದೀವಿ ಅಂತ ಅವರು ಮುಂಬೈಯಲ್ಲಿ ಹೇಳಿದ್ದಾರೆ. ಇದನ್ನು ನೋಡಿದಾಗ ಎಲ್ಲೋ ಒಂದೆಡೆ ಇದು ಹಸಿ ಬಿಸಿ ಸುಳ್ಳು. ಇಡೀ ದೇಶದ ಜನರಿಗೆ ದಿಕ್ಕು ತಪ್ಪಿಸೋದಕ್ಕೆ ಈ ರೀತಿಯಾಗಿ ಹೇಳಿಕೆ ಏನಾದರೂ ಕೊಟ್ರ? ಯಾಕಂದ್ರೆ NRAಗೆ ಸಂಬಂಧಪಟ್ಟಂತೆ ನಾವು ಕೂಡ ತಡಕಾಡಿ ನೋಡಿದ್ವಿ. NRA ಈವರೆಗೆ ಒಂದೇ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿಲ್ಲ. ಒಂದೇ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡೇ ಇಲ್ಲ ಅಂದಮೇಲೆ 8 ಕೋಟಿ ಹುದ್ದೆಗಳನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಪ್ರಶ್ನೆ ನಂಬರ್ 1. ಎರಡನೇದು, RBI ಹೇಳುತ್ತೆ ಇಲ್ಲ ನಾವು ದೇಶದಾದ್ಯಂತ 8 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ದೀವಿ ಅಂತ. ಆದರೆ ಫೋರ್ಬ್ಸ್ ಪ್ರಕಾರ 9.2% ನಿರುದ್ಯೋಗ ಸಮಸ್ಯೆ ಇದೆ. ಅದೇ ರೀತಿಯಾಗಿ 8.9% CMI ಪ್ರಕಾರ. ಹಾಗಾದರೆ ಈ ಎಲ್ಲ ಒಂದು ಏನು ಸರ್ವೆಗಳೇನಿದ್ದಾವೆ ಇದೆಲ್ಲವೂ ಸುಳ್ಳ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.